ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಇದೊಂದು ಶುದ್ಧ ಹೃದಯದವರು ವಾಸಿಸುವಂತಹ ಸ್ಥಳ. ಸಾಕ್ಷಾತ್ ಆ ದೇವಾನುದೇವತೆಗಳೇ ವಾಸಿಸುವಂತಹ ಸ್ಥಳವಾಗಿದೆ. ಹಾಗಾಗಿಯೇ ಈ ಭೂಮಿಯನ್ನ ಜೀವಂತವಾಗಿರುವಂತಹ ದೇವರ ಭೂಮಿ ಎಂದು ಕರೆಯಲಾಗುತ್ತದೆ. ಈ ಊರಿನಲ್ಲಿ ಇಲ್ಲಿಯವರೆಗೂ ಸಾವುಗಳೇ ಸಂಭವಿಸಿಲ್ಲ. ಹಾಗಾದರೆ ಪ್ರಿಯ ಬಂಧುಗಳೇ, ಆ ಊರು ಯಾವುದು, ಆ ಭೂಮಿ ಎಲ್ಲಿದೆ ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಪಾಪದ ಕೊಡ ತುಂಬಿದಾಗ ದುಷ್ಟರನ್ನ ನಾಶ ಮಾಡಲು, ಈ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಲು ಕಲ್ಕಿ ಭಗವಂತನು ಕಲಿಯುಗದಲ್ಲಿ ಅವತರಿಸುತ್ತಾನೆ ಎನ್ನುವಂತಹ ನಂಬಿಕೆ ಇದೆ. ಕಲ್ಕಿಯು ಆ ಪರಶಿವನೇ ಆಗಿರುವಂತಹ ವಿಷ್ಣುವಿನ 10ನೇ ಅವತಾರ. ಕಲಿಯುಗದ ಅಂತ್ಯದ ವೇಳೆಗೆ ಕಲ್ಕಿಯು ಪ್ರವೇಶಿಸುತ್ತಾನೆ ಎನ್ನುವಂತಹ ನಂಬಿಕೆ ನಮ್ಮ ಪುರಾಣ ಕಥೆಗಳಲ್ಲಿ ಅಡಕವಾಗಿದೆ. ಕಲಿ ಮಹಾಪುರುಷನ ಒಂದು ಪ್ರಭಾವದಿಂದಾಗಿ ಜಗತ್ತಿನಲ್ಲಿ ಸುಳ್ಳು, ಕಪಟತನ, ಅಧರ್ಮ ಉಂಟಾದಾಗ ಆ ವಿಷ್ಣುವು ಕಲ್ಕಿಯ ರೂಪದಲ್ಲಿ ಭೂಮಿಗೆ ಬರುತ್ತಾನೆ ಹಾಗೂ ಜಗತ್ತಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾನೆ ಎನ್ನುವಂತಹ ನಂಬಿಕೆ ಇದೆ. ಶ್ರೀಮದ್ ಭಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಅವಧಿಯಲ್ಲಿ ನಡೆಯುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಪ್ರಿಯ ಬಂಧುಗಳೇ, ಪುರಾಣಗಳು ತಿಳಿಸುವ ಪ್ರಕಾರ ಕಲ್ಕಿಯ ಹುಟ್ಟು ಶಾಂಬಲವಾಗಿದೆ. ಶಾಂಬಲ ಇದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಶಾಂತಿ ಅಥವಾ ಮೌನ ಎಂದರ್ಥವಾಗುತ್ತದೆ. ಪುರಾಣಗಳ ಪ್ರಕಾರ ಈ ಶಾಂಬಲವು ಹಿಮಾಲಯದ ಪರ್ವತ ಮತ್ತು ಗೋಬಿ ಮರುಭೂಮಿಯ ನಡುವೆ ಅಸ್ತಿತ್ವದಲ್ಲಿದೆ ಎನ್ನುವಂತಹ ನಂಬಿಕೆ ಇದೆ. ಈ ಶಾಂಬಲವನ್ನು ಸಾವಿರಾರು ಹೆಸರುಗಳ ನಾಡು ಎಂದು ಕರೆಯಲಾಗುತ್ತದೆ. ಆ ಸಾಕ್ಷಾತ್ ದೇವಾನುದೇವತೆಗಳ ಬಗ್ಗೆ ತಿಳಿಸುವಂತಹ ಸ್ಥಳ ಯಾವುದು ಅಂತಂದರೆ ಈ ಶಾಂಬಲ ಸ್ಥಳವೆಂದು ಹೇಳಲಾಗುತ್ತದೆ. ಪ್ರಿಯ ಬಂಧುಗಳೇ, ಈ ಭೂಮಿಯನ್ನ ಬಿಳಿ ನೀರಿನ ಭೂಮಿ, ಜೀವಂತ ಬೆಂಕಿಯ ಭೂಮಿ, ಜೀವಂತ ದೇವರುಗಳ ಭೂಮಿ, ಅತ್ಯದ್ಭುತ ಭೂಮಿ ಎಂದು ಕರೆಯಲಾಗುತ್ತದೆ. ಶ್ರೀ ಭಗವಾನ್ ವಿಷ್ಣುವಿನ ಈ ಅವತಾರವು ಜಗತ್ತಿನಲ್ಲಿ ಧರ್ಮದ ಬಗ್ಗೆ ಅಭಕ್ತಿ ಉಂಟಾದಾಗ ಜನರಲ್ಲಿ ಧರ್ಮದ ಬಗ್ಗೆ, ಸತ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಲು ವಿಷ್ಣುವು ಕಲ್ಕಿಯ ರೂಪದಲ್ಲಿ ಬರುತ್ತಾನೆ ಎನ್ನುವಂತಹ ನಂಬಿಕೆ ಇದೆ. ಪ್ರಿಯ ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.